ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮತ್ತು ಆವಿಷ್ಕಾರ ಯೋಗ ಮಂಗಳೂರು ಇದರ ಸಹಯೋಗದಲ್ಲಿ ನವೆಂಬರ್ 28ರಂದು ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 2ರವರೆಗೆ ಉರ್ವ ಸ್ಟೋರ್ನಲ್ಲಿರುವ ತುಳು ಸಾಹಿತ್ಯ ಅಕಾಡೆಮಿ ಭವನದಲ್ಲಿ ಹೃದಯ ಮತ್ತು ಶ್ವಾಸಕೋಶ ಪುನಶ್ಚೇತನ ಯೋಗ ಚಿಕಿತ್ಸಾ ಕಾರ್ಯಾಗಾರ ನಡೆಯಲಿದೆ ಎಂದು ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ದಯಾನಂದ್ ಕತ್ತಲ್ ಸರ್ ಹೇಳಿದರು. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಹೃದಯ ಮತ್ತು ಶ್ವಾಸಕೋಶ ಸಂಬಂಧಿತ ಕಾಯಿಲೆ ಸಾಮಾನ್ಯವಾಗಿದ್ದು, ಭಾರತೀಯ ಯೋಗ ಪರಂಪರೆ ಮತ್ತು ಕಾಯಿಲೆಗಳಿಗೆ ಪರಿಣಾಮಕಾರಿಯಾದ ಚಿಕಿತ್ಸಾ ಕ್ರಮವನ್ನು ಹೊಂದಿದೆ. ಹೃದಯ ಮತ್ತು ಶ್ವಾಸಕೋಶ ಕಾಯಿಲೆಯಿಂದ ಬಳಲುವವರು ಕಾಯಿಲೆ ಬಾರದಂತೆ ತಡೆಯಲು ಹಾಗೂ ಆರೋಗ್ಯ ಸಂವರ್ಧಿಸಲು ಬಯಸುವವರು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಬಹುದು. ಎಲ್ಲರಿಗೂ ಉಚಿತ ಪ್ರವೇಶವಿದ್ದು, ಕಾರ್ಯಾಗಾರಕ್ಕೆ ಬರುವವರು ಕಡ್ಡಾಯವಾಗಿ ಹೆಸರು ನೋಂದಣಿ ಮಾಡಿಸಬೇಕು. ಭಾಗವಹಿಸುವ ಎಲ್ಲರಿಗೂ ಪ್ರಮಾಣ ಪತ್ರ ಸಿಗಲಿದೆ ಎಂದು ಮಾಹಿತಿಯನ್ನ ನೀಡಿದರು. ವಿಶೇಷವಾದ ಪುಗರ್ತೆ ಬಳಿನ ಚಿತ್ತಿನ ಆವಿಷ್ಕಾರ ಯೋಗ ಸಂಸ್ಥೆ ನಮ್ಮ ಕುಶಾಲಪ್ಪ ಗೌಡರನ ಮುದಾಲಿಕೆಡ್ ಬಾರಿ ಕುಟ್ಲಡೆ ಬಾರಿ ಪುಗರ್ತೆಡ್ ಮಸ್ತ್ ಜನಕ್ಕೆ ಆಯ್ತ ಪ್ರಯೋಜನ ಪಡೆತೇವೆ. ಅಂಚಿತ್ತಿನ ಸಂಸ್ಥೆದ ಮುಖೇನ 28ನೇ ತಾರೀಕು ಐತಾರ ಕಾಂಡೆ 7 ಗಂಟೆ ಮಧ್ಯಾಹ್ನ 2 ಗಂಟೆವರೆಗೆ ಮುಟ್ಟೋ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಸಿರಿಚಾವಡಿ ಮುಂದಿನ ಸಂಪನ್ನ ಮತ್ತೊಂದುಳ್ಳ ಈ ಕಾರ್ಯಾಗಾರಡು ತಜ್ಞ ಯೋಗ ಚಿಕಿತ್ಸಕರಾಯನ ಚೆತ್ತಿನ ಡಾಕ್ಟರ್ ಕೆ ಕೃಷ್ಣ ಶರ್ಮಾ ವಿಭಾಗ ಮುಖ್ಯಸ್ಥರು ಅಂಜನೆ ಗುರ್ಕಾರ್ ಮಾನವ ಪ್ರಜ್ಞೆ ಬುಕ್ಕ ಯೋಗ ವಿಜ್ಞಾನ ವಿಭಾಗ ಕುಟ್ಲ ವಿಶ್ವವಿದ್ಯಾನಿಲಯ ಅಂಚನೆ ಡಾಕ್ಟರ್ ಅನ್ನಪೂರ್ಣ ಯೋಗ ವಿಭಾಗ ಮುಖ್ಯಸ್ಥರು ಮಾಹೆ ಮಣಿಪಾಲ ಯೋಗ ಚಿಕಿತ್ಸಕರನ್ನು ಚಿತ್ರನ ಗೌರವಾನ್ವಿತ ಕುಶಾಲಪ್ಪ ಗೌಡ ಎನ್ ಆವಿಷ್ಕಾರ ಯೋಗ ಸಂಪನ್ಮೂಲ ವ್ಯಕ್ತಿಲಾದ ಪ್ರಾಯೋಗಿಕ ಅಂಚನೆ ಸಿದ್ಧಾಂತ ಮಾರ್ಗದರ್ಶನ ಕೊಡ್ಪೇರು. ಕಾರ್ಯಾಗಾರಡು ಅಂಚನೆ ಬೊಕ್ಕ ವಿಶ್ರಾಂತಿ ಕ್ರಮ ಯೋಗ ಮಂತದ ಬಾರೀತಿ ವಿಶ್ರಾಂತಿ ಕ್ರಮದ ನೆತ್ತ ಬಗ್ಗೆ ವಿಶೇಷವಾದ ಚಿತ್ತನ ತರಬೇತಿ ಕೊಡ್ಪೇರೆ. ಶ್ವಾಸಕೋಶ ಬೊಕ್ಕ ಚಿಕಿತ್ಸಾ ವೈದ್ಯರ ಚಿತ್ತನ ಡಾಕ್ಟರ್ ಇರ್ಫಾನ್ ವಿಭಾಗ ಮುಖ್ಯಸ್ಥರು ಶ್ವಾಸಕೋಶ ಚಿಕಿತ್ಸಾ ಎನಪ್ಪಯ್ಯ ವೈದ್ಯಕೀಯ ಕಾಲೇಜ್ ದೇರಳಕಟ್ಟೆ ಮೇರೆ ಹೃದಯ ಬೊಕ್ಕ ಶ್ವಾಸಕೋಶದ ಆರೋಗ್ಯ ಚಿಕಿತ್ಸೆ ಬೊಕ್ಕ ಪುನಶ್ಚೇತನದ ಅಗತ್ಯ ಮಾರ್ಗದರ್ಶನ ಕೊಡ್ಬೇಕು. ಖ್ಯಾತ ಯೋಗ ಚಿಕಿತ್ಸಕ ಮಂಗಳೂರು ವಿಶ್ವವಿದ್ಯಾಲಯ ಹಾಗೂ ಮಣಿಪಾಲ ವಿಶ್ವವಿದ್ಯಾಲಯದ ಯೋಗ ವಿಭಾಗದ ಸ್ಥಾಪಕ ಡಾಕ್ಟರ್ ಕೆ ಕೃಷ್ಣ ಭಟ್ ಅವರಿಗೆ ನುಡಿ ನಮನ ಕಾರ್ಯಕ್ರಮ ನಡೆಯಲಿದೆ ಎಂದು ಆವಿಷ್ಕಾರ ಯೋಗದ ಯೋಗ ಗುರು ಕುಶಾಲಪ್ಪ ಗೌಡ ಹೇಳಿದರು. ನಾವು ಯಾವತ್ತು ವೈದ್ಯಕೀಯ ಪರಂಪರೆಗೆ ವಿರುದ್ಧವಾಗಿ ಹೋಗುವಂತ ಜನರಲ್ಲ, ಯೋಗ ಚಿಕಿತ್ಸಾ ವೃತ್ತಿಪರ ನಾವು ವೈದ್ಯಕೀಯ ಪದ್ಧತಿ ಒಟ್ಟೊಟ್ಟಿಗೆ ಹೋಗುವವರು. ಹಾಗೆ ಇವಾಗ ನಮ್ಮ ಅಧ್ಯಯನದಲ್ಲಿ ಸಹ ಅನಾಟಮಿ ಫಿಸಿಯಾಲಜಿ ಇದ್ರೆ ನಮ್ಮ ಅಧ್ಯಯನ ನಡೆದಿದ್ರು ಸಹ ಇವತ್ತಿಗೂ ಸಹ ನಮ್ಮ ವೈದ್ಯರೊಟ್ಟಿಗೆ ನಿರಂತರ ಸಂಪರ್ಕ ಇದೆ. ಅದರಲ್ಲಿ ನಾಡಿದ್ದು ಹೃದಯ ಮತ್ತು ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಜಾಗೃತಿ ವಹಿಸಿಕೊಳ್ಬೇಕು, ಆ ಕಾಯಿಲೆ ಬಂದ್ರೆ ಮದ್ದು ಮಾತ್ರ ತಗೊಳ್ಳೋದಿಲ್ಲ, ಅದಕ್ಕೆ ರಿಹ್ಯಾಬಿಲಿಟೇಷನ್ ಪುನರ್ಚೇತನದ ಪದ್ಧತಿಗಳು ಏನೆಲ್ಲ ಇದೆ ಅನ್ನುವಂಥದ್ರ ಬಗ್ಗೆ ಡಾಕ್ಟರ್ ಇರ್ಫಾನ್ ಅವರು ಆ ದಿವಸ ಪ್ರೆಸೆಂಟೇಷನ್ ಮಾಡ್ತಾರೆ. ಅವರು ನನ್ನ ರಿಸರ್ಚ್ ಗೈಡ್ ಸಹ, ನನ್ನ ಶ್ವಾಸಕೋಶದ ಮೇಲೆ ಯೋಗ ಚಿಕಿತ್ಸೆಯ ಅಧ್ಯಯನ ಆಗ್ತಾ ಇದೆ, ಅವರು ನನ್ನ ರಿಸರ್ಚ್ ಗೈಡ್ ಸಹ. ಮತ್ತೆ ಒಂದು ಯೋಗ ನಿದ್ರೆ ಮೆಡಿಟೇಷನ್, ಬಹಳ ಅದ್ಭುತವಾದಂಥ ಮೆಡಿಟೇಷನ್ ಟೆಕ್ನಿಕ್, ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂತೂ ಕರೀತೀವಿ. ಆ ಯೋಗ ನಿದ್ರೆ ಮೆಡಿಟೇಷನ್ ಅನ್ನು ಬಂದವರಿಗೆಲ್ಲರಿಗೂ ನಾವು ಅಭ್ಯಾಸ ಮಾಡಿಸ್ತೀವಿ. ಇದು ಮಧ್ಯಾಹ್ನದ ಅವಧಿಯಲ್ಲಿ ನಡೆಯುತ್ತೆ. ಮಧ್ಯಾಹ್ನ ಆದ ನಂತರ ಮತ್ತೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆ ಎಲ್ಲರಿಗೂ. ಬಂದವರೆಲ್ಲರೂ ಬೆಳಿಗ್ಗೆ ಉಪಹಾರ ಮತ್ತು ಊಟದ ವ್ಯವಸ್ಥೆ ಸಹ ಇದೆ. ಈ ಕಾರ್ಯಕ್ರಮಕ್ಕೆ ಯಾವುದೇ ನೋಂದಾವಣೆ ಶುಲ್ಕ ಇರುವುದಿಲ್ಲ, ಕಾರ್ಯಾಗಾರಕ್ಕೆ ರಿಜಿಸ್ಟ್ರೇಷನ್ ಫೀಸ್ ಇರುವುದಿಲ್ಲ. ಬಂದವರೆಲ್ಲರಿಗೂ ಉಚಿತವಾಗಿ ರಿಜಿಸ್ಟ್ರೇಷನ್ ಇರ್ತದೆ. ಮತ್ತೆ ಕಾರ್ಯಕ್ರಮದಲ್ಲಿ ಪೂರ್ತಿ ಭಾಗವಹಿಸಿದವರಿಗೆ ಪ್ರಮಾಣ ಪತ್ರವನ್ನು ನಾವು ವಿತರಿಸ್ತೀವಿ. ಯೋಗ ಚಿಕಿತ್ಸಕ ಶ್ರೀಕಾಂತ್ ಎಸ್ವಿ, ಸುರಕ್ಷಾ ಗಿರಿಯಪ್ಪ ಈ ವೇಳೆ ಉಪಸ್ಥಿತರಿದ್ದರು.